ಫ್ರೆಂಡ್ಸ್, ವೆಲ್ಕಮ್ ಟು ನೀರಲ್ ಟಾಸಲ್. ನಾನು ನಿಮಗಿವತ್ತು ಬೇಬಿ ಕುಚ್ಚಿಗೆ ಹೇಗೆ ಈಸಿ ಮೆಥಡಲ್ಲಿ ದಾರ ತೆಗೆಯೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನಾನು ನಿಮಗೆ ದಾರನ ಹೇಗೆ ತೆಗಿಬೇಕು ಅನ್ನೋದನ್ನು ನಾನು ಇವಾಗ ಈಸಿಯಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ನಾನು ಈ ಸೀರೆಗೆ ದಾರ ತೆಕ್ಕೊಳ್ತೀನಿ. ನಾನು ಫಸ್ಟ್ ಈ ಕಲರ್ನ ತೆಕ್ಕೊಳ್ತಾ ಇದ್ದೀನಿ ನೋಡಿ. ನಾನು ಯಾವಾಗಲೂ ಮೂರು ಥ್ರೆಡ್ಗಳನ್ನ ಇಟ್ಕೊಂಡಿರ್ತೀನಿ. 2, 3, 4 ಎಷ್ಟಿದ್ರೂ ಅಷ್ಟು ತೊಗೊಂಡಿರ್ತೀನಿ. ನಾನು ಎಷ್ಟು ಕಲರ್ಸ್ ಇರುತ್ತೋ ಅಷ್ಟು. ಇದನ್ನು ನಾನು ಏನು ಮಾಡ್ತೀನಿ, ಫಸ್ಟು ಈ ಹೆಡ್ಜಿಗೆ ಕಟ್ ಮಾಡ್ಕೊಳ್ತೀನಿ. ಈ ಕೊನೆಗೆ ಕಟ್ ಮಾಡಿಕೊಂಡು ಈಗ ನಾಟ್ ಮಾಡ್ಕೊಳ್ಳಿ, ಕಾಣಿಸ್ತಿರ್ಬೋದು. ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ನೋಡಿ, ಇಲ್ಲಿಂದ ಇಷ್ಟಿಗೆ ನಾವು ಒಂದು ಹಗ್ಗ ಅಂತ ಹೇಳ್ತೀವಿ. ಈ ಥರ ನಾವು 15 ಹಗ್ಗನ ನಮ್ಮ ಸುತ್ತ ಹಾಕ್ಕೊಳ್ತಾ ಹೋಗ್ತೀನಿ ನಾನು. ನೋಡ್ಕೊಳ್ಳಿ ಫ್ರೆಂಡ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿಂದ ಇಷ್ಟು ಅಂದರೆ ಒಂದು ಮೊಳ ಬರ್ಬೋದು, ಇಷ್ಟು ಬರುತ್ತೆ ನೋಡ್ಕೊಳ್ಳಿ. ಇಷ್ಟು ಒಂದು ಮೊಳ ಬರುತ್ತೆ. ಅದನ್ನು ಒಂದು ಹಗ್ಗ ಅಂತ ನಾನು ಹೇಳೋದು. ಇದನ್ನಿಷ್ಟನ್ನು ನಾನು ತೆಗೆದುಹಾಕ್ಕೊಳ್ತೀನಿ. ಅದನ್ನು 15 ಸಲ ಕೌಂಟ್ ಮಾಡ್ಕೋಬೇಕು, 30 ಎಳೆ ಮಾಡ್ಕೋಬೇಕು. 1, 2, 3, 4, 5, 6, 7, 8, 9, 10, 11, 12, 13, 14, 15. ನಿಮಗೆ ಗೊತ್ತಾಗ್ತಾ ಇರ್ಬೋದು ಫ್ರೆಂಡ್ಸ್. 15 ನಾನು ಮಾಡಿಕೊಂಡೆ. 15 ಮಾಡಿಕೊಂಡು ನಾನೇನು ಮಾಡಿದೆ, ಈ ಲಾಸ್ಟಲ್ಲಿ ಹೀಗೆ ಒಂದು ನಾಟ್ ಹಾಕ್ಕೊಳ್ಳಿ. ಅಂದರೆ ನಿಮಗೆ ದಾರ ಆ ಕಡೆ ಈ ಕಡೆ ಹೋಗೋದಿಲ್ಲ. ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ. ಹೀಗೆ ನಾಟ್ ಹಾಕ್ಕೊಂಡು ಮತ್ತೆ ಇದನ್ನು ಹೀಗೆ ತೆಗೆದುಹಾಕ್ಕೊಳ್ಳಿ ಪಕ್ಕಕ್ಕೆ. ನಿಮ್ಮ ಸುತ್ತ ಹಾಕ್ಕೊಳ್ತಾ ಹೋಗಿ. ಇವಾಗ ಕೌಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಸುಮ್ಮನೆ ಈಸಿಯಾಗಿ ಹಿಂಗೆ ತೆಕ್ಕೊಳ್ತಾ ಹೋಗಿ. ಈ ಎಳೆಗಳನ್ನ ನೀವು 30 ಎಳೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನೋಡಿ, ಈಗ 6 ಎಳೆ ಆಯಿತು. ಇದು 9. ನಾನಿವಾಗ ಇನ್ನೊಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪನೂ ಸುಕ್ಕ ಆಗೋದಿಲ್ಲ. ನೀಟಾಗಿ ನಿಧಾನಕ್ಕೆ ನೀವು ವಿಡಿಯೋ ನೋಡಿಕೊಂಡು ನಿಧಾನಕ್ಕೆ ನೀವು ಈ ರೀತಿ ತೆಗೆದು ಹಾಕ್ಕೊಳ್ಳಿ. ಯಾರು ಬಿಗಿನರ್ಸ್ ಇರ್ತಾರೋ ಅವ್ರಿಗೆ ಇದು ಈಸಿ ಆಗುತ್ತೆ. 9, ಇವಾಗ 12 ಎಳೆ ಆಗಿದೆ. 12 ಆಯಿತು. ನಾನು ಇವಾಗ ಒಂದು ನಾಟ್ ಹಾಕ್ಕೊಂಡೆ ನೋಡಿ. ಯಾರ್ಯಾರು ಬಿಗಿನರ್ಸ್ ಇರ್ತಾರೋ ಅವರು ಇದನ್ನು ನೀವು ಒಂದು 2 ಟೈಮ್ಸ್ ಟ್ರೈ ಮಾಡಿ ಫ್ರೆಂಡ್ಸ್. ಖಂಡಿತ ಈಸಿಯಾಗಿ ನಿಮಗೆ ಆರಾಮಾಗಿ ದಾರನ ತೆಕ್ಕೋಬೋದು. ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ, ಎಲ್ಲೂ ಕೂಡ ಸುಕ್ಕಾಗ್ತಾ ಇಲ್ಲ. ಆಯಿತು. 15 ಆಯಿತು. ಸಾರಿ ಫ್ರೆಂಡ್ಸ್, 15. ನಿಮಗೆ ಕನ್ಫ್ಯೂಸ್ ಆದರೆ, ಕೌಂಟ್ ಮಾಡಬೇಕಂದ್ರೆ ಏನಾದರೂ ಕನ್ಫ್ಯೂಸ್ ಆಯಿತು ಅಂದರೆ ನೀವು ಈ ರೀತಿ ಕೌಂಟ್ ಮಾಡ್ಕೋಬೋದು. ಹಿಂಗೆ ಹಾಕ್ಕೊಂಡು ಕೌಂಟ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ನೋಡಿ. ಈ ರೀತಿ 18 ಎಳೆ ಆಗಿದೆ. ಇವಾಗ ನೀವು ಈ ಥರ ಕೌಂಟ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ನೋಡಿ. 18 ಎಳೆ ಆಗಿದೆ. ಇವಾಗ ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಬರ್ತಿದೆ. ಎಲ್ಲೂ ಕೂಡ ನಿಮಗೆ ದಾರ ಸುಕ್ಕಾಗೋದಿಲ್ಲ, ನಿಮಗೆ ಏನೂ ಅನಿಸೋದಿಲ್ಲ. ಈಸಿ ಮೆಥಡಲ್ಲಿ ಆರಾಮಾಗಿ ಬೇಗ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿ ನಿಧಾನಕ್ಕೆ ತೆಗಿತಿದ್ದೀನಿ ಫ್ರೆಂಡ್. ನಾನು ಇಷ್ಟೊತ್ತಿಗೆ 2 ಕಲರ್ನು ಕೂಡ ನಾನು ಆರಾಮಾಗಿ ಬೇಗ ತೆಕ್ಕೊಬಿಡ್ತೀನಿ. ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ. 18, 21 ಆಗಿದೆ. ಈಗ 21. ಕ್ರೋಶ ಕೂಡ ಇದೇ ಥರನೇ ತೆಕ್ಕೋಬೋದು. ಕ್ರೋಶಗೆ 6 ಎಳೆ ನೀವು ಹೇಗೆ ತೆಕ್ಕೋಬೇಕು ಅಂದರೆ ಸೇಮ್ ಮೆಥಡು. 21, 24 ಆಗಿದೆ ನೋಡಿ. 24, 27 ಆಯಿತು ನೋಡಿ. ನೀವು ಎಷ್ಟು ಸಾಧ್ಯನೋ ನೀವು ಇನ್ನೂ ಕೂಡ ಹಿಂದಕ್ಕೆ ಹಾಕೋಬೋದು. 27, 30 ಎಳೆ ಆಯಿತು ಫ್ರೆಂಡ್ಸ್. 30 ಎಳೆ ಹೀಗೆ ತೆಕ್ಕೊಂಡಾದಮೇಲೆ ನೀವು ಕ್ರೋಶ ತೆಗಿಬೇಕು ಅಂದರೂ ಕೂಡ ನೀವು ಆರಾಮಾಗಿ ನೋಡಿ 30 ಎಳೆ ಆಗಿದೆ.
30 ಎಳೆ ಆದಮೇಲೆ ಇದನ್ನು ಕಟ್ ಮಾಡ್ಕೊಳ್ತೀನಿ ನಾನು. ಈ ಕಟ್ ಮಾಡಿಕೊಂಡು ಈ ಎಡ್ಜಸ್ನ ಕಟ್ ಮಾಡ್ಕೊಬಿಡಿ. ಕಟ್ ಮಾಡಿಕೊಂಡು ನಾನು ಈ ಥರ ಫಾಲ್ದು ನೋಡಿ ಎರಡೂ ಸೇರಿಸ್ಕೊಂಡ್ರೆ 30 + 30 60 ಎಳೆ ಆಗುತ್ತೆ. ಗೊತ್ತಾಗ್ತಿದೆಯಾ? 60 ಎಳೆ ಆಯಿತು. ನಾವು ಈ 60 ಎಳೆನ ನಾವು ಸೂಜಿಗೆ ಹಾಕ್ಕೊಂಡ್ರೆ 120 ಎಳೆ ಆಯಿತು. ಓಕೆ, ನೀವು ಕ್ರೋಶಾಗೂ ಅಷ್ಟೇ ನಾನು ಇವಾಗ ಏನು 15 ತೊಗೊಂಡೋ ಇದೇ ಥರನೇ ನೀವು 70 ಟೈಮ್ಸು ನಿಮ್ಮ ಸುತ್ತ ದಾರನ ಹಾಕ್ಕೊಂಡ್ರೆ ಒಂದೇ ಟೈಮಲ್ಲಿ ನೀವು ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗೊತ್ತಾಗ್ತಿದೆಯಾ? ಒಂಚೂರು ಸುಕ್ಕಾಗಿಲ್ಲ ಫ್ರೆಂಡ್ಸ್, ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಬಂದಿದೆ ನೋಡಿ. ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಹೀಗೆ ತೆಗಿಲೂಬೋದು ನೋಡಿ. ಆರಾಮಾಗಿ ಹೀಗೆ ನೀಟ್ ಆ್ಯಂಡ್ ಕ್ಲೀನಾಗಿ ಸುತ್ತಿಟ್ಕೊಬಿಡಿ. 2 ಕಲರ್ಸ್ನೂ ಈ ಥರ ತೆಗೆದಿಟ್ಕೊಬಿಟ್ರೆ ನೀವು ಒಂದು ಸಲ ಹೀಗೆ ತೆಕ್ಕೊಂಡು ಕಟ್ ಮಾಡ್ಕೊಂಡು ಸೂಜಿಗೆ ಹಾಕ್ಕೊಂಡ್ರೆ 120 ಎಳೆ ಆಗುತ್ತೆ. ನೀವು ಒಂದೇ ಟೈಮಲ್ಲೇ 2 ಟೈಮ್ಸ್ ಈ ಥರ ದಾರ ತೆಕ್ಕೊಳ್ತು ಅಂದರೆ ಈಸಿಗೆ ನೀವು ಬೇಬಿ ಕುಚ್ಚನ್ನ ಬೇಗ ಫಿನಿಷ್ ಮಾಡ್ಕೋಬೋದು. ಪದೇ ಪದೇ ದಾರ ಸಾಲ್ಟೇಜ್ ಬರೋದು ತೆಕ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಟೈಮ್ ನಿಮಗೆ ಈಸಿಯಾಗಿ ನಿಮಗೆ ಈಸಿ ಮೆಥಡಲ್ಲಿ ನಿಮಗೆ ಕುಚ್ಚನ್ನ ಹೇಗೆ ಕಟ್ಟೋದು, ಜರಿಗೆ ಜಾಸ್ತಿ ನಾಟ್ ಹಾಕ್ತೀರ ಕುಚ್ಚಿಗೆ. ನಾವು ಇವಾಗ ಜರಿಯಿಂದ ನಾವು ತುಂಬ ಒಂದು 2-3 ನಾಟ್ ಹಾಕ್ತೀವಿ. ಒಂದೇ ನಾಟ ಹಾಕಿ ನಾನು ಹೇಗೆ ಕುಚ್ಚು ಅನ್ನೋದನ್ನು ಟೈಟಾಗಿ ಹೇಗೆ ಕಟ್ಟೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.